ಮಕ್ಕಕ್ಕೆ ಇಟ್ಬಿಡು. ಗ್ರೇವಿ ರೆಡಿ ಆಗಿದೆ. ಇದಕ್ಕೆ ಆಲ್ರೆಡಿ ಫ್ರೈ ಆಗಿರೋ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳುವ. ಈ ಥರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಕ್ಕ ಬಂದಿದೆ, ವರ್ತ್. ಅವ್ರಿಗೆ ಗೈಸ್ ಬನ್ನಿ, ನಮ್ಮ ಫ್ರೆಂಡಿಗೆ 3 ಫುಲ್ಕ ಮತ್ತು ಪನ್ನೀರ್ ಬಟರ್ ಮಸಾಲ ತೊಗೊಂಡಿದ್ದೀವಿ. ರಿವ್ಯೂ ಕೇಳೋಣ. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ಸೊ ಇವತ್ತು ನಾವು ಬ್ಲಾಗ್ಸ್ ಮಾಡ್ತಿರೋದು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ. ಆ್ಯಕ್ಚುಲಿ ತುಂಬ ದಿವಸದಿಂದ ಕ್ರೇವಿಂಗ್ಸ್ ಇತ್ತು. ಮೊನ್ನೆ ತಿಂದೆ, ಬಟ್ ಆ ಕ್ರೇವಿಂಗ್ಸ್ ಇನ್ನೂ ಕಂಟ್ರೋಲ್ ಆಗ್ತಿಲ್ಲ. ನಾನೇ ನನ್ನ ಕೈಯಾರ ಮಾಡಿ ತಿಂದು ಹೇಗಬೇಕಂತ ಒಂದು ಡಿಸಿಷನ್ ಬಂದಿದ್ದೀನಿ. ಮಾಡೋಣ. ಇದಕ್ಕೊಂದು ಸ್ವಲ್ಪ ಬಟರ್ ಹಾಕ್ಕೊಂಡು ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಣ. ಬಟರ್ ಕಂಪಂತೆ ಆ್ಯಕ್ಚುಲಿ ಬೆಳಗ್ಗೆವರೆಗೂ ಪ್ಲಾನ್ ಇರಲಿಲ್ಲ. ಜೊತೆಗೆ ನನಗೆ ಬಟರ್ ಮಸಾಲ ಬೇಕು ಸಾಯಬ್ರು. ಸಾಲ್ಟ್ ಹಾಕೋಬೇಕು, ಮತ್ತು ಉಪ್ಪು ಖಾರ ಹಾಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಸೊ ಗೈಸ್, ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇದು ನೆಕ್ಸ್ಟು ಇದಕ್ಕೇನೆ ಮಸಾಲ ಬೇಕಿದ್ದು ನೋಡೋಣ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬಟರ್, ಮೇಯ್ನಾಗಿ ಬಟರ್ ಬೇಕು, ಮತ್ತು ಒಣಗಿದ ಮೆಣಸಿನ್ಕಾಯಿ. ಸೊ ಇದೇ ಆ ರೆಡ್ ಕಲರ್ ಫ್ಲೇವರ್ ಕೊಡೋದು ಮತ್ತು ಸ್ಪೈಸಿ ಟೇಸ್ಟ್ ಕೊಡೋದು. ಸೊ ಇದೊಂದು ಖಾರಕ್ಕೆ ತಕ್ಕಂತೆ ಹಾಕೋಬೇಕು. ಒಂದು 4-5 ಹಾಕೊಳುವ. ನಾವೇ ತಾನೇ ತಿನ್ನೋದು, ಮಾರಕ್ಕೆ ಹೋಗ್ತೀವಿ. ಸೊ ಇದು ಫಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಫಸ್ಟು ಈರುಳ್ಳಿ, ಟೊಮೊಟೊ, ಒಣಗಿದ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ನಮ್ಮ ವೈಫರ್ ಬೆಳೆಸಿದ್ದಾರೆ. ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ರುಬ್ಕೋಬೇಕು. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಅವಾಗಲೇ ಹೇಳ್ದಂಗೆ ಅದು ಬಟರಲ್ಲೇ ಫ್ರೈ ಮಾಡ್ಕೋಬೇಕು. ವೈ ಬಿಕಾಸ್ ಇದು ಬಟರ್ ಮಸಾಲ. ಆಗಲೇ ಫ್ರೈ ಮಾಡ್ಕೊಂಡಿರೋ ಮಸಾಲಾನ ರುಬ್ಕೊಳ್ಳೋಣ. ಚಕ್ಕೆ, ಲವಂಗ, ಸ್ವಲ್ಪ ಶುಗರು, ಸಾಲ್ಟ್ ಹಾಕಿ ಗ್ರೈಂಡ್ ಮಾಡಿ. ಸೊ ಅದೇ ಪ್ಯಾನಲ್ಲಿ ಇವಾಗ ಪನ್ನೀರ್ ಬಟರ್ ಮಸಾಲ ಮಾಡೋಣ. ಯಾಕಂದರೆ ಪಾತ್ರೆ ತೊಳೆಯೋಕ್ಕೆ ಒಂದು 5 ಮಿನಿಟ್ಸ್ ಆಗುತ್ತೆ. ಅದು ಸೋಂಬೇರಿತನ ತೋರಿಸ್ಕೊಡುತ್ತೆ. ಸೊ ಆ್ಯಕ್ಚುಲಿ ಏನು ಗೊತ್ತಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಸುಮ್ಮನೆ ನಮ್ಗೆ ಕೊಟ್ಟಿರೋ ರೀಸನ್. ಚಿಲ್ಲಿ ಬೇಕಾ? ಗ್ರೀನ್ ಚಿಲ್ಲಿ ಜಾಸ್ತಿ ಹಾಕಿದ್ರು. ಪನ್ನೀರ್ ಆಮೇಲೆ ಹಾಕ್ಬೇಕು, ಬಟರ್ ಆಮೇಲೆ ಹಾಕಬೇಕು. ಆಯಿಲ್ ಹಾಕ್ಬೇಕು. ಸ್ವಲ್ಪ ಬಟರ್, ಆಯಿಲ್, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಮತ್ತು 2 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇನ್ನೊಂದು ಸ್ಪೂನ್ ರುಬ್ಕೊಂಡಿರೋ ಮಸಾಲ. ನಿನ್ಗಿದು ಬೇಕಿತ್ತ ಮಗನೇ? ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಇನ್ನು ಒಂದು 10 ಮಿನಿಟ್ಸ್ ಕುಕ್ ಆಗಿಬಿಡೋದು. ಸ್ವಲ್ಪ ಬಟಾಣಿ ಹಾಕೊಳ್ಳೋಣ. ಗ್ರೇವಿ ರೆಡಿ ಆಗಿದೆ. ಇದಕ್ಕೆ ಆಲ್ರೆಡಿ ಫ್ರೈ ಆಗಿರೋ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 10 ಮಿನಿಟ್ಸ್ ಇಲ್ಲ ಒಂದು 5 ಮಿನಿಟ್ಸ್ ಕುಕ್ ಆಗಲಿ. ಕಲರ್ ಮಾತ್ರ ಕ್ರೇಜಿಯಾಗಿ ಬಂದಿದೆ. ಟೇಸ್ಟ್ ಅಂಕೆ ಇಲ್ಲಪ್ಪ. ಗೈಸ್, ಫೈನಲಿ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ.
ಟೇಸ್ಟ್ ಮಾಡುವ. ವಿತ್ ಕುಲ್ಚಾ ರೆಡಿ ಮಾಡಿದ್ದೀನಿ, ಮನೆಯಲ್ಲೇ ಮಾಡಿರೋ ಕುಲ್ಚಾ. ಯಾವ ಹೋಟೆಲ್ ಇಲ್ಲ, ಯಾವುದೂ ಇಲ್ಲ. ನೋಡಿ ಕಲರ್ ಹೇಗಿದೆ ಅಂತ ನೋಡಿ. ವಿತ್ ಪನ್ನೀರ್ ಎಲ್ಲ ಬಟರೆಲ್ಲ ಹಾಕಿ ಬನ್ನಿ ಟೇಸ್ಟ್ ಮಾಡುವ. ಬನ್ನಿ. ಚೆನ್ನಾಗಿದೆ. ನಾನು ಮಾಡಿರೋದು ಹೇಳ್ಬಾರ್ದು, ಅವ್ರ ರಿವ್ಯೂಸ್ ಕೇಳಿ. ಚೆನ್ನಾಗಿದೆ. ಒಂದು ಹೋಟ್ಲ್ ಇಡೋಣ. ಹೇಗಿದೆ? ಚೆನ್ನಾಗಿದೆ. ಈ ಥರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಕ್ಕ ಬಂದಿದೆ. ವರ್ತ್. ಈ ನೆಕ್ಸ್ಟ್ ಲೆವೆಲ್ ಬಂದಿದೆ. ಫ್ರೆಂಡ್ಸ್ ಎಲ್ಲ ಸೇರಿದಾಗ ಮಾಡಿಕೊಡು. ಸರ್ ಅಡುಗೆ ಮಾಡಿಬಿಟ್ಟು ಫ್ರೆಂಡಿಗೆ ತಿನ್ಸೋಣ ಅಂತ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಹೋಗಿ ಟೇಸ್ಟ್ ಕೇಳೋಣ ಅವ್ರಿಗೆ. ರೈಸ್ ಬನ್ನಿ, ನಮ್ಮ ಫ್ರೆಂಡಿಗೆ ಫುಲ್ಕಾ ಮತ್ತು ಪನ್ನೀರ್ ಬಟರ್ ಮಸಾಲ ತೊಗೊಂಡಿದ್ದೀವಿ. ರಿವ್ಯೂ ಕೇಳೋಣ. ಮಕ್ಕಳಿಗೆ ಕೊಡು. ರೈಸ್ ಟೇಸ್ಟ್ ಮಾಡೋಕೊಡು. ಕಮಾನ್ ಗೈಸ್, ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಸವಾಲಾಗಿದೆ, ನಿಜವಾಗ್ಲೂ ಸವಾಲಾಗಿದೆ. ವಿಡಿಯೋಗೋಸ್ಕರ ಅಲ್ಲ, ನಿಜವಾಗ್ಲೂ ಸವಾಲಾಗಿದೆ. ಯಾವ ಹೋಟ್ಲಿಗೂ ಕಮ್ಮಿ ಇಲ್ಲ. ಚೆನ್ನಾಗಿದೆಯಣ್ಣ. ಸಖತ್ತಾಗಿದೆ. ನಾನೇ ಮಾಡಿದ್ದು. ಬೆಳಿಗ್ಗೆ ಸ್ಟಾರ್ಟ್ ಮಾಡೋಣ. ಇಲ್ಲ, 6 ಗಂಟೆಗೆ? 1 ಗಂಟೆಗೆ ಸ್ಟಾರ್ಟ್ ಮಾಡ್ದೆ. ಇದು ಮನೇಲೆ ಮಾಡೋದು. ಸುಟ್ಟಿದ್ದು ತವಾದಲ್ಲಿ ತವಾಲ ಒಂದು ಸ್ವಲ್ಪ ಸುಟ್ಬಿಟ್ಟು ಆಮೇಲೆ ಬೆಂಕಿ ಬಿಟ್ಟು. ಬಾಯ್ ಬಾಯ್. ಇವತ್ತದು ವ್ಲಾಗ್ಸ್ ಮುಗೀತು. ಬಾಯ್. ನೆಕ್ಸ್ಟ್ ಏನು ಮಾಡ್ಕೊಡ್ತೀಯ? ಆ್ಯಕ್ಚುಲಿ ಏನು ಗೊತ್ತಾ, ನೆಕ್ಸ್ಟು ಒಂದು ಡಿಶ್ ಟ್ರೈ ಮಾಡೋಣ ಅಂತಿದ್ದೀನಿ. ಅದು ಏನಂದರೆ ನಿನ್ನೆ ಹೋಗಿ ಟೇಸ್ಟ್ ಮಾಡಿದ್ವಲ್ಲ, ಕುನಾಫಾ ಟೇಸ್ಟ್ ಮಾಡೋಣ ನೆಕ್ಸ್ಟು. ಬಾಯ್.